ನಿಮ್ಮ ಡಾಕ್ಟರ್ ಟಿವಿ9 ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಅಸ್ತಮಾ ಅನ್ನೋದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಬೆಂಬಿಡದೆ ಕಾಡಲು ಶುರು ಮಾಡುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರೂ ಕೂಡ ಶೀತ ಆಗೋದು ಸಹಜ. ಇದರಿಂದ ಎದೆಯ ಭಾಗದಲ್ಲಿ ಬಿಗಿದಂತಾಗೋದು, ಉಸಿರಾಡೋದಕ್ಕೆ ಕಷ್ಟ, ಸತತ ಕೆಮ್ಮು, ಕಫದ ಉತ್ಪಾದನೆಯಲ್ಲಿ ಹೆಚ್ಚಳ, ಉಸಿರಾಡುವಾಗ ತೊಂದರೆ, ಇವೆಲ್ಲ ಸಾಕಷ್ಟು ಕಿರಿಕಿರಿ ಉಂಟು ಮಾಡುತ್ತೆ. ಅಸ್ತಮಾ ವಾತಾವರಣ ಮತ್ತು ಆನುವಂಶಿಕ ಕಾರಣಗಳಿಗಾಗಿ ಬರುತ್ತೆ. ಇನ್ನು ಕೆಲವರಿಗೆ ಕೆಲವು ಅಲರ್ಜಿಗಳಿಂದ ಕೂಡ ಅಸ್ತಮಾ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆದರೆ ಇದಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡ್ರೆ ಅಸ್ತಮಾದಿಂದ ದೂರ ಉಳಿಬಹುದು. ಹಾಗಾದ್ರೆ ಅಸ್ತಮಾದಿಂದ ಪಾರಾಗಲು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು? ಈಗಾಗಲೇ ಅಸ್ತಮಾ ಹಾಗೂ ಅಲರ್ಜಿಯಿಂದ ಬಳಲ್ತಾ ಇರೋರು ಯಾವ ಚಿಕಿತ್ಸೆಯನ್ನ ಪಡೆಯಬೇಕು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಮಾರತಹಳ್ಳಿ, ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಅರ್ಜುನ್ ಸಾತ್ಪುತೆ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಡಾಕ್ಟರ್, ಈಗ ಕೆಲವೊಂದು ರೋಗಗಳು ಅಥವಾ ತೊಂದರೆಗಳು ಏನಿರುತ್ತೆ ವಯೋಸಹಜವಾಗಿ ಬರೋದನ್ನ ನಾವು ಗಮನಿಸ್ತೀವಿ. ಆದರೆ ಈ ಅಸ್ತಮಾ ಸಮಸ್ಯೆ ಅನ್ನೋದೇನಿದೆಯಲ್ಲ, ಯಾವ ಏಜ್ ಇದು ಇಲ್ಲದೆ, ಮತ್ತೆ ಚಿಕ್ಕವರು ದೊಡ್ಡವರು ಅನ್ನದೆ, ಹೆಣ್ಮಕ್ಳು ಗಂಡ್ಮಕ್ಳು ಅನ್ನದೆ, ತುಂಬಾ ಜನಕ್ಕೆ, ತುಂಬಾ ಏಜ್ ಗ್ರೂಪ್ಸ್ ಅವ್ರಿಗೆ ಈ ಒಂದು ಅಸ್ತಮಾ ಸಮಸ್ಯೆ ಕಾಡೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಡಾಕ್ಟರ್, ಈಗ ಮೊದಲನೇದಾಗಿ ನೀವು ಈ ಅಸ್ತಮಾ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಮತ್ತೆ ಇದು ಲಂಗ್ಸ್ಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ. ನೋಡಿ, ಅಸ್ತಮಾ ಅಂದರೆ ಒಂಥರ ದೀರ್ಘಕಾಲದ ಶ್ವಾಸಕೋಶದ ತೊಂದರೆ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಉಸಿರಾಟದ ಪ್ರಕ್ರಿಯೆನ ಅರ್ಥ ಮಾಡ್ಕೊಳ್ಳೋಣ. ನಾವು ಉಸಿರು ತಗೊಂಡ್ರೆ ಯಾವ ರೀತಿ ಆಗುತ್ತೆ ಅಂದರೆ, ಅದು ಮೂಗಿನ ಮುಖಾಂತರ ಗಂಟಲಿಗೆ ಹೋಗಿ, ಗಂಟಲಿಂದ ಲಾರ್ಜ್ ಏರ್ವೇಸು, ವಾಯುನಾಳ ಅಂತ ಹೇಳ್ತಾರೆ, ಲಾರ್ಜ್ ಏರ್ವೇಸು, ಮೀಡಿಯಮ್, ಸ್ಮಾಲ್ ಏರ್ವೇಸ್ ಥರ ಹೋಗಿ, ಆಮೇಲೆ ಟರ್ಮಿನಲ್ ಏರ್ವೇಸ್ಗೆ ಹೋಗಿ ಅದು ಆಕ್ಸಿಜನ್ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಸೊ ಅಸ್ತಮಾದಲ್ಲಿ ಏನಾಗುತ್ತೆ ಅಂದರೆ ಪದೇ ಪದೇ ಉರಿಯೂತ ಆಗುತ್ತೆ. ಶ್ವಾಸನಾಳಗಳಲ್ಲಿ ಉರಿಯೂತ ಅಂತ ಹೇಳ್ತಾರೆ, ಅಂದರೆ ಇನ್ಫ್ಲಮೇಷನ್. ಮತ್ತು ಇದು ಶ್ವಾಸನಾಳಗಳು ಕಿರಿದಾಗುತ್ತವೆ. ಸೊ ಅದಕ್ಕೆ ಇದು ಸ್ವೆಲ್ಲಿಂಗ್ ಆ್ಯಂಡ್ ನ್ಯಾರೋವಿಂಗ್ ಅಂತ ಹೇಳ್ತಾರೆ. ಸೊ ಇದು ಈ ರೀತಿ ಕೆಲವೊಬ್ಬರಿಗೆ ಆಗುತ್ತೆ, ಎಲ್ಲರಿಗೂ ಆಗಲ್ಲ. ನಮ್ಮ ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ, ಎಲ್ಲರಿಗೂ ಆಗಲ್ಲ, ಕೆಲವೊಬ್ಬರಿಗೆ ಆಗುತ್ತೆ. ಸೊ ಈ ಅಸ್ತಮಾದಿಂದ ಬಳಲ್ತಿರೋ ಜನರಿಗೆ ಇದು ಪದೇ ಈ ರೀತಿ ಆಗಾಗ ಪದೇ ಕೆಮ್ಮು ಬರ್ತಿರುತ್ತೆ, ಉಸಿರಾಡಕ್ಕೆ ಕಷ್ಟ, ಎದೆ ಬಿಗಿಯೋದಂತ ಹೇಳ್ತಾರೆ. ಎದೆ ಮತ್ತು ಗಂಟಲಲ್ಲಿ ಒಂಥರ ಗುಯಿ ಶಬ್ದ ಅಂತ ಹೇಳ್ತಾರೆ, ವೀಸಿಂಗ್ ಅಂತ ಹೇಳ್ತಾರೆ. ನಡೆದಾಡೋಗೆಲ್ಲ ಕಷ್ಟ, ರಾತ್ರಿ ಇಡೀ ಕಂಬ್ತಿರ್ತಾರೆ. ಇದು ಒಂಥರ ಎಪಿಸೋಡಿಕ್ ಮ್ಯಾನರ್ ಅಂತ. ಎಪಿಸೋಡಿಕ್ ಅಂದರೆ ಅವಾಗವಾಗ ಬರ್ತಾ ಇರುತ್ತೆ, ಯಾವಾಗಲೂ ಇರಲ್ಲ. ಸೊ ಈ ರೀತಿ ಆಗುತ್ತೆ ಇದು. ಸೊ ಇದಕ್ಕೆ ಕಾರಣಗಳು ಅಂದರೆ ಮೊದಲನೇದಾಗಿ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಈಗ ತಂದೆಗಿದೆ, ತಾಯಿಗಿದೆ, ಆಮೇಲೆ ತಂದೆ ಕಡೆಯವ್ರಿಗಿದೆ, ತಾಯಿ ಕಡೆಯವ್ರಿಗಿದೆ. ಸೊ ಆನುವಂಶಿಕವಾಗಿ ಬರಬಹುದು ಒಂದು. ಎರಡನೇದು ಒಂಥರ ಅಲರ್ಜೀಸ್ ಅಂತ ಹೇಳ್ತಾರೆ. ಅಲರ್ಜೀಸ್ ಅಂದರೆ ಈಗ ತಂದೆ ಅಥವಾ ತಾಯಿಯವರಿಗೆ ಯಾರಾದರೂ ಒಂದು ಅಲರ್ಜಿ ಕಂಡೀಷನ್, ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಎಕ್ಜೆಮಾ, ಇಲ್ಲ ಅಂದರೆ ಅಲರ್ಜಿಕ್ ರೈನೈಟಿಸು. ಸೊ ಅಲರ್ಜಿ ಅಸೋಸಿಯೇಟೆಡ್ ಕಂಡೀಷನ್ಸು ತಂದೆ ತಾಯಿ ಪಾಲಕರಿಗೆಲ್ಲ ಇದ್ದರೆ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಚಿಕ್ಕ ಮಕ್ಕಳಿಗೆ ಪದೇ ಶ್ವಾಸಕೋಶದ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ವೈರಲ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅವ್ರಿಗೆ ಚಿಕ್ಕಂದಿನಲ್ಲಿ ಆ ಥರ ಆದಾಗ ಅವ್ರಿಗೂ ಅವ್ರು ಬೆಳೆದ ದೊಡ್ಡವರಾದ್ಮೇಲೆ ಮಕ್ಕಳು ಅಂಥವರಲ್ಲಿ ಒಂದು 30ರಿಂದ 40% ಚಾನ್ಸಸ್ ಇರುತ್ತೆ ಅವರು ಅಸ್ತಮಾ ಡೆವಲಪ್ ಆಗಲಿಕ್ಕೆ. ಆಮೇಲೆ ನಾಲ್ಕನೇದಾಗಿ ನಾವು ಸಂದರ್ಭೋಚಿತ ಅಂತೀವಿ, ಅಂದರೆ ಆಕ್ಯುಪೇಷನಲ್. ಕೆಲವೊಂದು ನಿಮ್ಮದು ವ್ಯವಸಾಯದಲ್ಲಿ ಒಂಥರ ಎಕ್ಸ್ಪೋಜರ್ಸ್ ಆಗುತ್ತೆ, ಕೆಮಿಕಲ್ಸು, ವುಡ್ ಡಸ್ಟು, ಫ್ಯೂಮ್ಸ್, ವೇಪರ್ಸು, ಮೌಲ್ಡ್ಸ್, ಇವೆಲ್ಲ ನಿಮಗೆ ಪದೇ ಎಕ್ಸ್ಪೋಜರ್ ಆದಾಗ ಕೆಲವೊಬ್ಬರಿಗೆ ಅಸ್ತಮಾ ಕಂಡು ಬರುತ್ತೆ. ಅವ್ರಿಗೆ ಅದು ನಾವು ಆಕ್ಯುಪೇಷನಲ್ ಅಸ್ತಮಾ ಅಂತ ಹೇಳ್ತೀವಿ. ಆಮೇಲೆ ಈವನ್ ಇವರು ಸ್ಮೋಕಿಂಗ್ ಮಾಡುವವರಿಗೂ ಅಸ್ತಮಾ ಪ್ರಿವಿಲೆನ್ಸು ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಈವನ್ ದಪ್ಪ ಇರೋರು, ಒಬೇಸಿಟಿ ಅಂತ ಹೇಳ್ತೀವಿ, ಅಂಥವರಲ್ಲೂ
ಕೆಲವೊಬ್ಬರಿಗೆ ಅಸ್ತಮಾ ತುಂಬ ಇದು ಪ್ರಿವಿಲೆನ್ಸು ಜಾಸ್ತಿ ಇರುತ್ತೆ. ಸೊ ತುಂಬ ವಿಧವಾದ ಕಾರಣವಿದಾವೆ. ಮೇನ್ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಆಮೇಲೆ ಇವೆಲ್ಲ ಪೊಲ್ಯೂಷನ್ನು, ಆಮೇಲೆ ಪದೇ ಇನ್ಫೆಕ್ಷನ್ನು, ಈ ರೀತಿ ಎಲ್ಲ ಇದ್ದಾಗ ಏರ್ ಪೊಲ್ಯೂಷನ್. ಸೊ ಅವ್ರಿಗೆ ಅವ್ರು ಆಲ್ರೆಡಿ ಆನುವಂಶಿಕವಾಗಿ ಸ್ವಲ್ಪ ಫ್ಯಾಕ್ಟರ್ ಇದೆ ಅಂದರೆ ಸೊ ಅದು ಅವರಲ್ಲಿ ಜಾಸ್ತಿ ಕಂಡುಬರುತ್ತೆ. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಅಸ್ತಮಾ ಅನ್ನೋದು ಮೇಜರ್ಲಿ ಬರೋದು ಜೆನೆಟಿಕಲ್ ಆಗಿ ಸ್ಪ್ರೆಡ್ ಆಗೋದು ಜಾಸ್ತಿ ಅಂತ. ಇನ್ನು ಡಾಕ್ಟರ್, ಈಗ ಕೆಲವರಿಗೆ ನೀವು ಹೇಳ್ದಂಗೆ ವಿವರಿಸಿದಂಗೆ ಬೇರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇಂದ ಅಸ್ತಮಾ ಬಂದಿದ್ದಲ್ಲಿ ಈಗ ತುಂಬಾ ಜನಕ್ಕೆ ಇದರ ಸಿಂಪ್ಟಮ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿರುತ್ತೆ, ಆವಾಗೇನೋ ದಮ್ ಬಂದಂಗ ಆಗೋದು ಅಥವಾ ಕೆಮ್ಮು ಬಂದ್ರೆ ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಸಿಂಪ್ಟಮ್ಸ್ ಕಾಣಿಸಿದಾಗ ಅಸ್ತಮಾ ಅನ್ನುವಂಥದ್ದು ಮೈಂಡ್ ಅಲ್ಲಿ ಬರೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ಯಾವ ಒಂದು ಗುಣಲಕ್ಷಣಗಳನ್ನ ಪೇಷಂಟ್ಸ್ ಅಬ್ಸರ್ವ್ ಮಾಡಿ ಅಲ್ಲಿಗೆ ಚಿಕಿತ್ಸೆ ತಗೊಳ್ಬೇಕಾ ಅನ್ನುವಂಥದ್ದು ಮಾಡಬೇಕು ಡಾಕ್ಟರ್? ಈಗ ನೋಡಿ, ಪೇಷಂಟ್ಸ್ಗಳಿಗೆ ನಿಮಗೆ ಪದೇ ಕೆಮ್ಮು ಬರ್ತಾ ಇದೆ, ಪದೇ ಕೆಮ್ಮು ಬರ್ತಾ ಇದೆ, ಎದೆ ಬಿಗಿಯುತ್ತೆ, ಉಸಿರಾಡಕ್ಕೆ ಕಷ್ಟ, ಎದೆ ಮತ್ತು ಗಂಟ್ಲಲ್ಲಿ ಕುಯ್ ಶಬ್ದ ಆಗೋದು, ಆಮೇಲೆ ರಾತ್ರಿ ಎಲ್ಲ ಕೆಮ್ತಿರ್ತೀರಾ, ಆಮೇಲೆ ಇದು ಚಳಿಗಾಲ ಬಂದಾಗ ಅಥವಾ ಇದು ಎಲೆ ಉದುರೋ ಟೈಮಲ್ಲೆಲ್ಲ ಕೆಲವೊಬ್ಬರಿಗೆಲ್ಲ ಕೆಮ್ಮೆಲ್ಲ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನೀವು ಕಂಡು ಹಿಡಿದ್ಬಿಟ್ಟು ಈ ರೀತಿ ಎಲ್ಲ ನಿಮಗೆ ಸಿಂಪ್ಟಮ್ಸ್ಗಳು ಆಗ್ತಾ ಇದ್ರೆ ನಿಮಗೆ ಅಸ್ತಮಾ ಇರಬಹುದು. ಯಾಕಂದರೆ ಇವೆಲ್ಲ ಅಸ್ತಮಾ ಇದು ಕಂಡೀಷನ್ನ ಗುಣಲಕ್ಷಣಗಳು. ಮತ್ತು ಇಂಥವರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಜೆನೆಟಿಕ್ ಹಿಸ್ಟ್ರಿನೂ ಇರುತ್ತೆ. ಸೊ ತಂದೆ ತಾಯಿ ಮತ್ತು ಅವ್ರ ಪೇರೆಂಟ್ಸು ಆ ಥರ ಹಿಸ್ಟ್ರಿನೂ ಇರುತ್ತೆ. ಸೊ ಈ ಎಲ್ಲ ಗುಣಲಕ್ಷಣಗಳನ್ನು ಜನರು ಅರ್ಥ ಮಾಡಿಕೊಂಡು ತಲೆಯಲ್ಲಿ ಇಟ್ಕೋಬೇಕು. ದೀಸ್ ಆರ್ ದ ಥಿಂಗ್ಸ್ ದೇ ಶುಡ್ ಕೀಪ್ ಇನ್ ಮೈಂಡ್. ಇವೆಲ್ಲ ಸಿಂಪ್ಟಮ್ಸ್ ಇದ್ದರೆ ನಿಯರ್ ಬೈ ಶ್ವಾಸಕೋಶ ತಜ್ಞ ಪಲ್ಮನಲಿಸ್ಟ್ ಹತ್ರ ಹೋಗ್ಬಿಟ್ಟು ಅದು ಏನಿದೆಯೋ ಅದು ಸರಿಯಾದ ಅನುಗುಣವಾಗಿ ಟ್ರೀಟ್ಮೆಂಟ್ ತಗೋಬೇಕು. ಓಕೆ, ಇನ್ನು ಡಾಕ್ಟರ್, ಈಗ ಅಸ್ತಮಾ ಯಾವ ರೀತಿಯಾಗಿ ಟ್ರಿಗರ್ ಆಗುತ್ತೆ ಅದ್ರ ಮೇಲೆ ಯಾವ ರೀತಿ ಕ್ಲಾಸಿಫಿಕೇಶನ್ ನೀವು ಹೇಳಿದ್ರಿ, ಲೈಕ್ ಆಕ್ಯುಪೇಷನಲ್ ಅಸ್ತಮಾ ಅಂತೆಲ್ಲ. ಇನ್ನು ಈ ಅಂದ್ರೆ ಅಸ್ತಮಾದ ತೀವ್ರತೆ ವಿಧಾನದ ಮೇಲೆ ಬೇರೆ ಬೇರೆ ರೀತಿಯಾದ ಅಸ್ತಮಾ ಅಂದ್ರೆ ಕ್ಲಾಸಿಫೈ ಮಾಡ್ತಾರ ಆ ರೀತಿಯಾಗಿ? ಈಗ ಅಸ್ತಮಾ ಅನ್ನೋದು ಕೇವಲ ಬರೀ ನಮ್ಮ ಡೇ ಟು ಡೇ ಲೈಫಿಗೆ ಎಫೆಕ್ಟ್ ಮಾಡುತ್ತಾ ಅಥವಾ ಇದು ಮಾರಣಾಂತಿಕವಾಗಿ ಕಾಡುವಂತಹ ಚಾನ್ಸಸ್ ಕೂಡ ಇರುತ್ತಾ ಡಾಕ್ಟರ್? ನೋಡಿ, ಅಸ್ತಮಾ ಡೇ ಟು ಡೇನೂ ಕಾಡುತ್ತೆ. ಮತ್ತೆ ಕೆಲವೊಬ್ಬರಿಗೆ ಯಾರು ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಳಲ್ಲ ಅಥವಾ ಅವ್ರಿಗೆ ಅದು ಅಸ್ತಮಾ ಅಂದರೆ ಗೊತ್ತೇ ಇಲ್ಲ, ಅಂಥವ್ರಿಗೆ ಇದು ಮಾರಣಾಂತಿಕವಾಗಿಯೂ ಪರಿಣಾಮ ಬೀರಬಹುದು. ಸೊ ಟ್ರಿಗರ್ಸ್ ಅಂದರೆ ಹೇಳಿದ್ರೆ ನಾವು ತುಂಬ ಟ್ರಿಗರ್ಸ್ ಇದಾವೆ. ಈಗ ನಾವು ಇಂಡೋರ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಇಂಡೋರ್ ಏರ್ ಪೊಲ್ಯೂಷನ್ ಅಂದರೆ ಮನೆಯಲ್ಲಿ ಡಸ್ಟ್ ಮೈಟ್ ಅಂತ ಇರ್ತಾರೆ, ಸಣ್ಣ ಹುಳುಗಳು ಇರ್ತವೆ ಹಾಸಿಗೆಯಲ್ಲಿ, ಬೆಡ್ಶೀಟಲ್ಲಿ, ಸ್ವೆಟರಲ್ಲಿ, ಕಣ್ಣಿಗೆ ಕಾಣಲ್ಲ ಅವು. ದಟ್ ಈಸ್ ಅ ಸೋರ್ಸ್ ಆಫ್ ದ ಟ್ರಿಗರ್. ಇಲ್ಲಾಂದರೆ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕಿರ್ತಾರೆ, ಈಗ ನಾಯಿ, ಬೆಕ್ಕು, ಅವ್ರ ಅನಿಮಲ್ ಡ್ಯಾಂಡರು, ಆಮೇಲೆ ಇದು ಫೆದರ್ ಎಂಟಿಜನ್ಸು, ಇವೆಲ್ಲ ಟ್ರಿಗರ್ಸು. ಇದು ಇಂಡೋರ್ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಏರ್ ಪೊಲ್ಯೂಷನ್ ಅಂದರೆ ಇದು ಟ್ರಿಗರ್ಸ್ ಫಾರ್ ದ ರೀಸನ್ ಫಾರ್ ದ ಟ್ರಿಗರ್ ಇನ್ ದ ಹೋಮ್. ಪೊಲ್ಯೂಷನ್ ಅಂತ ಬಂದರೆ ಮನೆಯಲ್ಲಿ ಇದು ಸೌದೆ ಒಲೆ ಅಂತ ಹೇಳ್ತೀವಲ್ಲ, ಕಟ್ಟಿಗೆ ಒಲೆ ಎಲ್ಲ ಹಿಡ್ಕೊಂಡಿರ್ತಾರೆ, ಅಂಥವರಿಗೂ ಅದು ಹೊಗೆಯಿಂದ ಅಸ್ತಮಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನೀವು ಔಟ್ಡೋರ್ ಏರ್ ಪೊಲ್ಯೂಷನ್ ಅಂದರೆ ಈಗ ಸ್ಮೋಕು, ಏನೋ ವಾಹನಗಳಿಂದ ಬಂದಿರೋ ಸ್ಮೋಕು, ಆಮೇಲೆ ಏರ್ ಪೊಲ್ಯೂಷನ್ನು, ಫ್ಯೂಮ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಇವೆಲ್ಲ ಔಟ್ಡೋರ್ ಏರ್ ಪೊಲ್ಯೂಷನ್. ಇವೆಲ್ಲ ಟ್ರಿಗರ್ ಥರ ಆ್ಯಕ್ಟ್ ಆಗುತ್ತೆ. ಆಮೇಲೆ ಇದು ಟ್ರಿಗರ್ ಆಲ್ಸೋ ಕ್ಯಾನ್ ಬಿ ಬಿಕಾಸ್ ಆಫ್ ದ ಇದು ವರ್ಕ್ ಪ್ಲೇಸ್ ಎಕ್ಸ್ಪೋಜರ್, ಆವಾಗಲೇ ಹೇಳಿದೆ ಅಲ್ಲ, ಅದೇ ಥರನೂ ಟ್ರಿಗರ್ಸ್ ಬರ್ಬೋದು. ಮತ್ತು ಕೆಲವೊಬ್ಬರಿಗೆ ಒಂದು ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತೀವಿ, ಎಲ್ಲರಿಗೂ ಆಗಲ್ಲ. ಒಂಥರ ಎಕ್ಸಸೈಸ್ ಮಾಡೋ ಸಮಯದಲ್ಲಿ ಅವ್ರಿಗೆ ಇದು ವೀಸಿಂಗು, ಬ್ರೀದಿಂಗ್ ಅಟ್ಯಾಕ್ ಎಲ್ಲ ಬರ್ಬೋದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟ್ರಿಗರ್. ಸೊ ಕೆಲವೊಬ್ಬರಿಗೆ ಕೋಲ್ಡ್ ಏರ್ ಇರ್ಬೋದು, ಎಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಶೀತ ಗಾಳಿ ಬಿಕಾಸ್ ಆಫ್ AC. ಸೊ ಇದರಿಂದನೂ ಇದು ಕೆಲವೊಬ್ಬರಿಗೆ ಅಸ್ತಮಾ ಅಟ್ಯಾಕ್ ಎಲ್ಲ ಆಗ್ಬೋದು. ಸೊ ಈಗ ಯಾರು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಮತ್ತು ಅವರು ಏನಪ್ಪ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ, ಅದು ಅವಾಯ್ಡ್ ಮಾಡಿ, ಅಂಥವ್ರಿಗೆ ಅದು ಮಾರಣಾಂತಿಕ ಆಗಬಹುದು. ಸೊ ಒಂದು ಫಿಗರ್ ಹೇಳಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ 1000 ಡೆತ್ ಆದರೆ ಅದರಲ್ಲಿ 13 ಅಸ್ತಮಾ ಕಾರಣದಿಂದ ಆಗುತ್ತೆ. ನಮ್ಮ ಭಾರತದಲ್ಲಿ ಈಗಾಗಲೇ 3.5 ಕೋಟಿ ಜನರಿಗೆ ಅಸ್ತಮಾ ಇದೆ. ನೀವು ಲೆಕ್ಕ ಹಾಕೊಂಡ್ರೆ ಒಂದು 6-7 ಯುರೋಪಿಯನ್ ಕಂಟ್ರೀಸ್ ಆಗುತ್ತೆ.
ಸೊ ಈ ರೀತಿ ಇದ್ರದ್ದು ಪ್ರಿವಿಲೆನ್ಸ್ ಬಹಳ ಜಾಸ್ತಿ ಇದೆ. ಸೊ ತುಂಬಾ ಜನರಿಗೆ ಗೊತ್ತೇ ಆಗಲ್ಲ. ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಬಾಗಲಕೋಟೆಯಿಂದ ಹನುಮಂತು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಹನುಮಂತು ಅವರೇ. ಸರ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಅಸ್ತಮಾ ಕುರಿತಾದ ನಿಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ಗೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ಹನುಮಂತ್ ಮಾಂಗತ್ಯ ಸರ್, ಬಾಗಲಕೋಟೆಯಿಂದ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್ ಹನುಮಂತ್ ಮಾಂಗತ್ಯ, ಬಾಗಲಕೋಟೆಯಿಂದ ಸರ್. ಹೇಳಿ ಸರ್, ಹೇಳಿ ಸರ್. ನಮಗೆ ಎದೆಲ್ಲಿ ಊಟ ಮಾಡುವುದು ಉರುತೋದ್ ಸರ್, ಮತ್ತೆ ಊಟ ಮಾಡಿದ ನಂತರ ಒಟ್ಟು ಅವಾಗ ಉರುತೋದ್ ಸರ್, ಎದೆಯಾಗ ಒಟ್ಟು ಒಂಥರ ಇದಕ್ಕೆ ಸರ್. ನೈಟ್ ಟೈಮು ಉರುತೋದ್ ಸರ್, ಅದು ಏನ್ ಅನ್ನೋದು ಗೊತ್ತಾಗಲ್ಲ ಸರ್. ಅಲ್ಲ, ಇದು ನಿಮ್ದು ಸಿಂಪ್ಟಮ್ಸ್ ಸ್ವಲ್ಪ ಬೇರೆ ಇದೆ. ಎದೆಯಲ್ಲಿ ಉರಿ ಅಂದ್ರೆ ಅದನ್ನ ಒಂದು ಮೆಡಿಕಲ್ ಕಂಡೀಷನ್ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ದು ಹೊಟ್ಟೆಯಲ್ಲಿ ಆಸಿಡ್ ಪ್ರೊಡಕ್ಷನ್ ಇಂದ ಸ್ವಲ್ಪ ಅದು ರಿಗರ್ಜಿಟೇಟ್ ಆಗಿ ಎದೆ ಹತ್ರ ಬಂದ್ರೆ ಉರಿಯೋ ತರ ಆಗುತ್ತೆ. ಇದು ಈ ನಿಮ್ದು ಸಿಂಪ್ಟಮು ಅಸ್ತಮಾ ತರ ಏನ್ ಪೂರ್ತಿ ಇಲ್ಲ ನೀವು ಹೇಳ್ತಾ ಇರೋದು. ಎದೆಯಲ್ಲಿ ಹನುಮಂತಲ್ಲ, ಹಾ, ನೀವು ಸಿಂಪ್ಟಮ್ಸ್ ಏನ್ ಹೇಳ್ತಿದ್ರಲ್ಲ, ಇದು ಅಸ್ತಮಾ ತರ ಪೂರ್ತಿ ಇಲ್ಲ. ಇದು ಮೋಸ್ಟ್ ಪ್ರಾಬಬ್ಲಿ ಇದು GERD ಅಂತ ಹೇಳ್ತಾರೆ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ. ಸೊ ಇದ್ರೂ ಇರ್ಬೋದು, ಯಾಕಂದ್ರೆ ಈ ರೀತಿ ಉರಿ ಎಲ್ಲ ನಿಮ್ಗೆ ಅಸ್ತಮಾ ಕಾಯಿಲೆಯಲ್ಲಿ ಕಂಡು ಬರಲ್ಲ, ಸಾಮಾನ್ಯವಾಗಿ ಕಂಡು ಬರಲ್ಲ. ಧನ್ಯವಾದ ಹನುಮಂತ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈಗ ಕಾಣಿಸಿಕೊಳ್ಳುವಂತಹ ಸಿಂಪ್ಟಮ್ಸ್ ಏನಿದೆ ಅದ್ರ ಮೂಲಕನೇ ಅಸ್ತಮಾ ಡಯಾಗ್ನೋಸಿಸ್ ಮಾಡ್ತಾರಾ, ಅಥವಾ ಅಸ್ತಮಾ ಡಯಾಗ್ನೋಸ್ ಮಾಡೋದಕ್ಕೆ ಯಾವ ಪ್ರೊಸೀಜರ್ಸ್ ಇರುತ್ತೆ ಡಾಕ್ಟರ್ ಅಂತ ಹೇಳಿ? ಈಗ ಪೇಷಂಟ್ಸ್ ನಾನು ಹೇಳಿರೋ ಎಲ್ಲ ಸಿಂಪ್ಟಮ್ಸ್ ದಿಂದ ಬಂದ್ಮೇಲೆ ನಾವು ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತೀವಿ. ಒಂದು ಚೆಸ್ಟ್ ಎಕ್ಸ್ರೇ ಮಾಡ್ತೀವಿ, ಅದ್ರೊಳಗೆ ಯೂಶುವಲಿ ಲಂಗ್ ಮಾರ್ಕಿಂಗ್ಸ್ ಪ್ರಾಮಿನೆಂಟ್ ಇರುತ್ತೆ. ಆಮೇಲೆ ಸ್ಪೈರೋಮೆಟ್ರಿ ಅಂತ ಮಾಡ್ತೀವಿ. ಸ್ಪೈರೋಮೆಟ್ರಿ ಅಂದರೆ ಊದೋ ಟೆಸ್ಟು. ಅದು ಅದ್ರೊಳಗೆ ನಾವು ಕೆಲವೊಂದು ಲಂಗ್ ವಾಲ್ಯೂಮ್ಸ್ ಎಲ್ಲ ನೋಡ್ತೀವಿ. ಆಮೇಲೆ ಕೆಲವೊಂದು ಬ್ಲಡ್ ಟೆಸ್ಟ್ ಇದೆ, ಅಬ್ಸಲ್ಯೂಟ್ ಈಸ್ನೋಫಿಲ್ ಕೌಂಟ್ ಅಂತ ಮಾಡ್ತೀವಿ, ಸೀರಮ್ ಟೋಟಲ್ IgE ಅಂತ ಮಾಡ್ತೀವಿ. ವಿಧವಾದ ಸೆಂಟ್ರಲ್ಲಿ ಅವರವ್ರ ಅವೈಲಬಿಲಿಟಿ ಥರ. ಬಟ್ ಈ 4 ನಾನು ಹೇಳಿರೋದು ಮೇನ್ ಟು ಅಸ್ತಮಾ ಕಂಡು ಹಿಡಿಲಿಕ್ಕೆ. ಇವೆಲ್ಲ ಮೇನು. ಕೆಲವೊಬ್ಬರಿಗೆ ಸ್ಕಿನ್ ಪ್ರಿಕ್ ಟೆಸ್ಟು ಮಾಡ್ತೀವಿ. ಅಂದರೆ ಯಾರೊಬ್ಬರು ಇಲ್ಲ ಸರ್ ನಮಗೆ ಯಾವ ಆಂಟಿಜನ್ ಇಂದ ನಮಗೆ ಅಲರ್ಜಿ ಇದೆ ಅಂತ ಅದನ್ನು ಕಂಡು ಹಿಡೀರಿ ಅಂತ ಹೇಳಿದ್ರೆ ಸ್ಕಿನ್ ಪ್ರಿಕ್ ಟೆಸ್ಟ್ ಇರುತ್ತೆ 40-50 ಅಕಾರ್ಡಿಂಗ್ ಟು ಅವೈಲಬಿಲಿಟಿ ಆಫ್ ದ ಆಂಟಿಜನ್ಸ್ ಇನ್ ದ ಹಾಸ್ಪಿಟಲ್. ಸೊ ಮೇನ್ಲಿ ಬಟ್ ಇವು 4 ನಾವು ಯೂಸ್ ಮಾಡ್ತೀವಿ ಅಸ್ತಮಾನ ಕಂಡು ಹಿಡಿಲಿಕ್ಕೆ. ಓಕೆ ಡಾಕ್ಟರ್, ಇನ್ನು ಈಗ ಕೆಲವೊಂದು BP, ಶುಗರ್ ಅಂತ ಸಮಸ್ಯೆಗಳು ಬಂದ್ರೆ ಅದೊಂಥರ ಲಾಂಗ್ ಟರ್ಮ್, ತುಂಬಾ ವರ್ಷಗಳ ಕಾಲ ಅದ್ರ ಜೊತೆ ಪೇಷಂಟ್ ಸೆಣಸಾಡ್ಬೇಕಾಗತ್ತೆ. ಅಂದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಡೋದೇ ಒಂದು ಅವರ ಅರ್ಧ ಲೈಫ್ ಸ್ಟೈಲ್ ಅದರಲ್ಲೇ ಹೋಗ್ಬಿಡುತ್ತೆ. ಈಗ ಅಸ್ತಮಾ ಕೂಡ ಅಂಥದ್ದೇ ಒಂದು ಕಂಡೀಷನ್. ತುಂಬಾ ವರ್ಷಗಳ ಕಾಲ ಪೇಷಂಟ್ ಇದ್ರ ಜೊತೆ ಫೈಟ್ ಮಾಡಬೇಕಾಗತ್ತಾ, ಅಥವಾ ಅಸ್ತಮಾಗೆ ಅಂದ್ರೆ ಸಂಪೂರ್ಣವಾಗಿ ಗುಣಮುಖ ಆಗಿದೆ ಅನ್ನುವಂಥದ್ದು ಆಗತ್ತಾ ಅಸ್ತಮಾದಲ್ಲಿ, ಅಥವಾ ಅದಕ್ಕೆ ಬೇಗನೆ ಕಂಡುಕೊಂಡ್ರೆ ಈ ಸಮಸ್ಯೆಗೆ ಪರಿಹಾರ ಬೇಗ ಸಿಗುತ್ತಾ? ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಅಸ್ತಮಾದಲ್ಲಿ ಯಾವೆಲ್ಲ ವಿಧಾನಗಳಿವೆ, ಮತ್ತೆ ಕಂಪ್ಲೀಟ್ ಆಗಿ ಗುಣಮುಖ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೀವು ಹೇಳೋದಾದ್ರೆ ಡಾಕ್ಟರ್? ಅಂದ್ರೆ ನೋಡಿ, ಅಸ್ತಮಾದಲ್ಲಿ ಪೂರ್ತಿ ಕ್ಯೂರ್ ಮಾಡಕ್ ಆಗಲ್ಲ. ಆ ತರ ಇದೆ ಅಂತ ಹೆದರ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಅಸ್ತಮಾ ಇದೆ, ಅಯ್ಯೋ ಅದು ಕ್ಯೂರೇ ಮಾಡೋಕ್ಕಾಗಲ್ಲ ಅಂತ ಯಾರಿಗೂ ಹೆದರ್ಕೊಳ್ಳೋದು ಸ್ವಲ್ಪ ಅವಶ್ಯಕತೆ ಇಲ್ಲ. ಇದನ್ನ ಕಂಟ್ರೋಲಲ್ಲಿ ಇಡಬಹುದು. ನಿಮಗೆಲ್ಲ ಈ ಥರ ಸಿಂಪ್ಟಮ್ಸ್ ಎಲ್ಲ ಆದಾಗ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ. ಸೊ ಇದು ಕೊಟ್ಟಿರೋ ಮೆಡಿಕೇಶನ್ಸ್ ಎಲ್ಲ ಇರುತ್ತೆ, ನಾನು ಆಮೇಲೆ ಹೇಳ್ತೀನಿ ಯಾವ ರೀತಿ ಮೆಡಿಕೇಶನ್ಸ್ ನಾವು ಕೊಡ್ತೀವಂತ. ಕೊಟ್ಟಿರೋ ಮೆಡಿಕೇಶನ್ಸ್ ಎಲ್ಲ ತೊಗೊಂಡ್ರೆ, ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿದ್ರೆ ಇದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಯು ವಿಲ್ ಲೀಡ್ ಆಸ್ ನಾರ್ಮಲ್ ಲೈಫ್ ಆಸ್ ಪಾಸಿಬಲ್. ಇದು ನಿಮಗೆ ಜಾಸ್ತಿ ಬಾದರ್ ಮಾಡಲ್ಲ. ಇಲ್ಲ ನೀವು ಅದನ್ನ ಅಲಕ್ಷ್ಯ ಮಾಡಿದ್ರಿ, ಅಥವಾ ಕರೆಕ್ಟಾಗಿ ತೋರಿಸಲೇ ಇಲ್ಲ, ಅಥವಾ ಕೊಟ್ಟಿರೋ ಮೆಡಿಸಿನೇ ತಗೊಳ್ಳಿಲ್ಲ, ಯಾವ ರೀತಿ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಿಮಗೆ ಕಾಡ್ಬೋದು, ಅವಾಗ ಕಾಡ್ಬೋದು. ಮತ್ತು ಇದನ್ನು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ, ಇದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಬಟ್ ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಅಲರ್ಜಿ ಮೀಡಿಯೇಟೆಡ್. ಒಂಥರ ನಿಮ್ಮದು ಬಾಡಿ, ನಿಮ್ಮದು ಶ್ವಾಸನಾಳ, ವಾಯುನಾಳಗಳು ಹೊರಗಿನ ಟ್ರಿಗರ್ಸ್ಗೆ ಇದೊಂಥರ ಹೈಪರ್ ರೆಸ್ಪಾಂಡ್ ಆಗುತ್ತೆ. ಇದು ಅದರಿಂದನೇ ಅವಾಗ ಬರ್ತಾ ಇರುತ್ತೆ. ಬಟ್ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಯು ಕ್ಯಾನ್ ಲೀಡ್ ಆಸ್ ನಾರ್ಮಲ್ ಲೈಫ್ ಆಸ್ ಪಾಸಿಬಲ್ ವಿತ್ ದ ಮೆಡಿಕೇಶನ್ ಅಂಡ್ ಪ್ರಾಪರ್ ಗೈಡೆನ್ಸ್. ಓಕೆ ಡಾಕ್ಟರ್, ಇನ್ನು ಮೆಡಿಕೇಶನ್ಸ್ ಅಂತ ಬಂದಾಗ ಯಾವ ರೀತಿಯಾಗಿ ಅಸ್ತಮಾಗೆ ಮೆಡಿಕೇಶನ್ಸ್ ಇರುತ್ತೆ? ಮತ್ತೆ ಈಗ ನಾವು ಇನ್ಹೇಲರ್ಸ್ ಎಲ್ಲ ತುಂಬಾ ಜನ ಯೂಸ್ ಮಾಡ್ತಾರೆ, ಅದನ್ನ ಯಾವ ಏಜ್ ಗ್ರೂಪ್ ಅಲ್ಲಿ ಮತ್ತೆ ಎಷ್ಟು ಪ್ರಮಾಣ ಯೂಸ್ ಮಾಡಿದ್ರೆ ಕರೆಕ್ಟ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಈಗ ನೋಡಿ,
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಅಸ್ತಮಾದಲ್ಲಿ ನಾವು ರಿಲೀವರ್ ಮೆಡಿಕೇಶನ್ಸ್ ಮತ್ತೆ ಕಂಟ್ರೋಲರ್ ಮೆಡಿಕೇಶನ್ಸ್ ಅಂತ ಕೊಡ್ತೀವಿ. ರಿಲೀವರ್ ಮೆಡಿಕೇಶನ್ಸ್ ಅಲ್ಲಿ ಕೆಲವೊಂದು ಮೆಡಿಸಿನ್ಸು ಆ ಸಂದರ್ಭದಲ್ಲಿ ಬಂದಿರೋ ಅಸ್ತಮಾ ಅಟ್ಯಾಕ್ನ ಸರಿಪಡಿಸುತ್ತೆ. ಕಂಟ್ರೋಲರ್ ಮೆಡಿಕೇಶನ್ಸ್ ಅಲ್ಲಿ ಫರ್ದರ್ ಅಟ್ಯಾಕ್ಸ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಬ್ರಾಂಕೋಡೈಲೇಟರ್ಸ್ ಅಂತ ಹೇಳ್ತೀವಿ ನಾವು, ಶಾರ್ಟ್ ಆಕ್ಟಿಂಗ್ ಆ್ಯಂಡ್ ಲಾಂಗ್ ಆಕ್ಟಿಂಗ್ ಬ್ರಾಂಕೋಡೈಲೇಟರ್ಸ್ ಅಂತ ಹೇಳ್ತೀವಿ. ಇದರಿಂದ ಅವು ವಾಯುನಾಳಗಳನ್ನು, ಕಿರಿದಾಗಿರೋ ವಾಯುನಾಳಗಳನ್ನು ಅಗಲವಾಗಿ ಮಾಡುತ್ತವೆ. ಇವು ರಿಲೀವರ್ ಮೆಡಿಕೇಶನ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಕಂಟ್ರೋಲರ್ ಮೆಡಿಕೇಶನ್ಸ್ ಅಲ್ಲಿ ಮೇನ್ಲಿ ಇನ್ಹೇಲ್ಡ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಅವು ಇದು ವಾಯುನಾಳದಲ್ಲಿ ಇರುವ ಉರಿಯೂತ ಅಂದರೆ ಇನ್ಫ್ಲಮೇಷನ್ ಅನ್ನ ಕಂಟ್ರೋಲ್ ಮಾಡಿ ಆದಷ್ಟು ನಾರ್ಮಲ್ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಫ್ಯೂಚರಲ್ಲಿ ಫರ್ದರ್ ಅಟ್ಯಾಕ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಆಮೇಲೆ ಈ ಮೆಡಿಸಿನ್ಸು ಇನ್ ದ ಫಾರ್ಮ್ ಆಫ್ ಇನ್ಹೇಲರ್ ಅಂತ ತಗೋಬಹುದು. ಈ ರೀತಿ ಇನ್ಹೇಲರ್ ಬರುತ್ತೆ. ಇದಕ್ಕೆ MDI ಅಂತ ಹೇಳ್ತಾರೆ, ಮೀಟರ್ ಡೋಸ್ ಇನ್ಹೇಲರ್ ಅಂತ ಹೇಳ್ತಾರೆ. ಯಾರಿಗೆ ಕರೆಕ್ಟಾಗಿ ತಗೊಳಕ್ಕಾಗಲ್ಲ, ಕೋಆರ್ಡಿನೇಷನ್ ಸರಿ ಇಲ್ಲ ಅಂತವರು ಇದು ಸ್ಪೇಸರ್ ಅಂತ ಬರುತ್ತೆ. ಸೊ ನೀವು ಫಾರ್ಮಸಿ ಅಥವಾ ಹೋದ್ರೆ ಅವರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ತಗೋಬಹುದು ಅಂತ. ಆಮೇಲೆ ಇದು ದಟ್ ಈಸ್ MDI, ಮೀಟರ್ ಡೋಸ್ ಇನ್ಹೇಲರ್. ಇದು ಡ್ರೈ ಪೌಡರ್ ಇನ್ಹೇಲರ್ ಅಂತ ಬರುತ್ತೆ. ಕೆಲವೊಂದು ಡಿವೈಸ್ ಇದೆ. ಸೊ ಇದು ಈ ರೀತಿ ಅದು ಡ್ರೈ ಪೌಡರ್ನ ಒಳಗಡೆ ಇಲ್ಲಿ ಹಾಕಿ ಸೊ ಅದನ್ನ ಅವರು ಎಳ್ಕೋಬಹುದು. ಇದು ಡ್ರೈ ಪೌಡರ್ ಇನ್ಹೇಲರ್ ಅಂತ ಇರುತ್ತೆ. ಇದರೊಳಗಡೆನೆ ನಾನು ಹೇಳಿರೋ ಮೆಡಿಸಿನ್ಸು ಇರುತ್ತೆ. ಆಮೇಲೆ ಕೆಲವೊಬ್ಬರು ಮಕ್ಕಳಿಗೆಲ್ಲ ತಗೊಳಕ್ಕಾಗಲಿಲ್ಲ ಅಂದ್ರೆ ಈ ರೀತಿ ಸ್ಪೇಸರ್ಗೆ ಇದನ್ನ ನೀವು ಈ ರೀತಿ ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಮಾಡಿಬಿಟ್ಟು ಇದನ್ನ ಮುಖಕ್ಕೆ ಇಟ್ಕೊಂಡು ಅದನ್ನ ತಗೋಬಹುದು. ಚಿಕ್ಕ ಮಕ್ಕಳು ಅಂದ್ರೆ ಒಂದು ಸಾಮಾನ್ಯವಾಗಿ ಯಾರು ನಿಮ್ದು ಹೇಳಿದ್ರನ್ನ ಅರ್ಥ ಮಾಡ್ಕೋತಾರೋ ಅವರು, ಇಲ್ಲಾಂದ್ರೆ ಒಂದು ನೆಬುಲೈಸೇಷನ್ ಅಂತ ಬರುತ್ತೆ. ಸೊ ಈಗ ಸದ್ಯಕ್ಕೆ ಇಲ್ಲ, ಯು ಕ್ಯಾನ್ ಸಿ ಇನ್ ದ ಯೂಟ್ಯೂಬ್ ನೆಬುಲೈಸೇಷನ್ ಮಷೀನು ಅಂತ ಮಾಸ್ಕ್ ಎಲ್ಲ ಇರುತ್ತೆ. ಅದರೊಳಗಡೆ ಚೇಂಬರ್ ಅಲ್ಲಿ ಅದು ದ್ರವ ಇರುತ್ತೆ ಮೆಡಿಸಿನ್, ಅದು ಹಾಕಿದ್ರೆ ಅದರಿಂದ ಮಿಸ್ಟ್ ಬರುತ್ತೆ. ಅದನ್ನ ಅವ್ರು ತಗೊಂಡು ಅಸ್ತಮಾದ ಟ್ರೀಟ್ಮೆಂಟ್ ನ ತಗೋಬಹುದು. ಓಕೆ ಡಾಕ್ಟರ್, ಇನ್ನು ನೀವೇನು ಈ ಇನ್ಹೇಲರ್ಸ್ ಇದನ್ನೆಲ್ಲ ತೋರಿಸಿದ್ರಿ. ಈ ಒಂದು ಅಸ್ತಮಾ ಸಮಸ್ಯೆ ತುಂಬಾ ವರ್ಷಗಳ ಕಾಲ ಇರಬಹುದಾದಂತಹ ಒಂದು ಸಮಸ್ಯೆ ಆಗಿರೋದ್ರಿಂದ ಅಥವಾ ರಿಯಕರಿಂಗ್ ಕಂಡೀಷನ್ಸ್ ಆಗಿರೋದ್ರಿಂದ ಈಗ ತುಂಬಾ ಜನ ಪೇಷಂಟ್ಸ್ ಏನ್ ಮಾಡ್ತಾರೆ, ಇದಕ್ಕೆಲ್ಲ ಅಡಿಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇನ್ಹೇಲರ್ಸ್ ವಿತೌಟ್ ಡಾಕ್ಟರ್ ರೆಕಮೆಂಡೇಶನ್ ಆಲ್ಸೋ ಅವರು ಅಂದ್ರೆ ಇನ್ಹೇಲರ್ ತಗೊಂಡೇ ಅದೇ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ಬಿಡ್ತಾರೆ, ಅದೇ ಒಂದು ಕಂಫರ್ಟ್ ಆಗಿ ಬಳಸ್ಕೊಳ್ತಾರೆ. ಹಾಗಾಗಿ ಈ ರೀತಿಯಾದ ಟ್ರೀಟ್ಮೆಂಟ್ಸ್ ಬೇರೆ ರೀತಿಯಾಗಿ ಪೇಷಂಟ್ ಮೇಲೆ ಅಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಡಾಕ್ಟರ್. ಅಂದ್ರೆ ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಈ ರೀತಿ ಭಯ ಇರುತ್ತೆ, ಈಗ ಇನ್ಹೇಲರ್ ಎಲ್ಲ ಶುರು ಮಾಡಿಬಿಟ್ರೆ ಅಡಿಕ್ಷನ್ ಆಗ್ಬಿಡತ್ತೆ ಅಂತ. ಎಲ್ಲ ಪೇಷಂಟ್ಗೂ ಆಗಲ್ಲ, ಎಲ್ಲರ ಪೇಷಂಟ್ ಸಿವಿಯರಿಟಿ ಬೇರೆ ಬೇರೆ ಇರುತ್ತೆ. ಸೊ ಎಲ್ಲರೂ ಸಿವಿಯರ್ ಪೇಷಂಟ್ಸ್ ಅಂದ್ರೆ ಸಿವಿಯರ್ ಅಸ್ತಮಾ ಇರಲ್ಲ ಎಲ್ಲರಿಗೂ. ಸೊ ಈವನ್ ಸಿವಿಯರ್ ಪೇಷಂಟ್ಸ್ಗೂ ವಿಧವಾದ ಟ್ರೀಟ್ಮೆಂಟ್ ಬಂದಿದೆ ಮಾರ್ಕೆಟ್ ಅಲ್ಲಿ. ಸೊ ಈಗ ಇದು ಇನ್ಹೇಲರ್ ಜೊತೆ ಟ್ಯಾಬ್ಲೆಟ್ಸು ಇದಾವೆ, ಒಂದು ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಇರ್ತವೆ, ಆಮೇಲೆ ಅಲರ್ಜಿಕ್ ಇಮ್ಯುನೋಥೆರಪಿ ಅಂತ ಇರ್ತವೆ. ಸೊ ಜನರಿಗೆ ಸಾಮಾನ್ಯವಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಅಡಿಕ್ಷನ್ ಆಗೋ ಚಾನ್ಸಸ್ ಕಮ್ಮಿ. ಕೆಲವೊಬ್ಬರಿಗೆ ಬಹಳ ದುರ್ಲಭ ಅಂದ್ರೆ ವಿರಳವಾಗಿ ಬಹಳ ಕಮ್ಮಿ ಜನರಿಗೆ ಬಹಳ ಸಿವಿಯರ್, ಕೆಲವೊಬ್ಬರಿಗೆ ತುಂಬಾ ಸಿವಿಯರ್ ಇರುತ್ತೆ. ಅದು ರೀಸನ್ಸ್ ಎಲ್ಲ ಬೇರೆ ಎಲ್ಲ ರೀಸನ್ಸ್ ಇದೆ. ಅಂಥವ್ರಿಗೆ ತುಂಬಾ ಕಮ್ಮಿ ಚಾನ್ಸು. ಅವರು ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಒಂಥರ ಐಡಿಯಲ್ ಬಾಡಿ ವೇಟ್ ಮೇಂಟೈನ್ ಮಾಡಿಕೊಂಡು, ಆಮೇಲೆ ನಿಮಗೆ ಎಕ್ಸಸೈಸ್ ಮಾಡಿದ್ರೆ ವೀಸಿಂಗ್ ಅಟ್ಯಾಕ್ ಬರಲಿಲ್ಲ ಅಂಥವ್ರು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು, ಪ್ರಾಪರ್ ಡಯಟು, ಯೂಶಲಿ ಆ ಥರ ಯಾವ ಸ್ಟಡಿ ಇಲ್ಲ. ಸೊ ಲಾಟ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ದ ಡಯಟ್. ಇವೆಲ್ಲ ಫ್ರೈಡ್ ಐಟಮ್ಸ್ ಎಲ್ಲ ಬೆಟರ್ ಅವಾಯ್ಡ್ ಮಾಡಿದ್ರೆ ಬೆಟರು. ಲೈಕ್ ಇದು ಬರ್ಗರ್, ಚೀಸ್, ಪಿಜ್ಜಾ ಅಂಥವೆಲ್ಲ ಒಂಥರ ಇನ್ಫ್ಲೇಮೇಟರಿ ಕಾಂಪೊನೆಂಟ್ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ, ಅಂಥವೆಲ್ಲ ಅವಾಯ್ಡ್ ಮಾಡೋದು. ಸೊ ಈ ರೀತಿ ಎಲ್ಲ ನೀವು ಅದು ಮನಸ್ಸಲ್ಲೆಲ್ಲ ಇಟ್ಕೊಂಡು, ಸೊ ಈ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಅಡಿಕ್ಷನ್ ಆಗತ್ತಂತ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಓಕೆ ಡಾಕ್ಟರ್, ಇನ್ನು ಈಗ ಪ್ರಿವೆನ್ಷನ್ ಅಂತ ಬಂದಾಗ ಈಗ ತುಂಬಾ ಜನಕ್ಕೆ ಇದು ಜೆನೆಟಿಕಲಿ ಬರೋದ್ರಿಂದ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಮನೆಯಲ್ಲಿ ರೀತಿ ಅಸ್ತಮಾ ಸಮಸ್ಯೆ ಇದೆ ಅಂತ. ಸೊ ಅವರು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಚಿಕ್ಕ ವಯಸ್ಸಿಂದಾನೆ ಇದನ್ನ ಬರೋದನ್ನ ಕಂಟ್ರೋಲ್ ಮಾಡುವಂತ ಸಾಧ್ಯತೆಗಳಿರುತ್ತಾ, ಅಥವಾ ಚಿಕ್ಕ ವಯಸ್ಸಿನಲ್ಲೇ ಅಸ್ತಮಾ ಸಮಸ್ಯೆ ಕಾಣಿಸ್ಕೊಂಡ್ರೆ ಅದ್ರ ಚಿಕ್ಕ ಮಟ್ಟದಲ್ಲೇ ಅದನ್ನ ಬಗೆಹರಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತಾ? ಯಾವ ರೀತಿಯಾಗಿ ಅಸ್ತಮಾ ಸಮಸ್ಯೆ ಕಾಡದಂತೆ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು ಡಾಕ್ಟರ್? ಅಲ್ಲ, ನೀವು ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅನುವಂಶಿಕವಾಗಿ ಬಂದ್ರೆ ಬರೋ ಚಾನ್ಸಸ್ ಇರುತ್ತೆ.
ಅದನ್ನ ಸಿಂಪ್ಟಮ್ಸ್ನ ನೀವು ಮೊದಲೇನೆ ಐಡೆಂಟಿಫೈ ಮಾಡಬೇಕು. ಈ ರೀತಿ ಪದೇ ಪದೇ ಕೆಮ್ಮು, ಉಸಿರಾಡೋದು ಕಷ್ಟ, ಬಿಗಿತ, ಆಮೇಲೆ ವೀಸಿಂಗ್ ಸೌಂಡ್ ಎಲ್ಲ ಬಂದ್ರೆ ನೀವು ಶ್ವಾಸಕೋಶದ ತಜ್ಞರ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ರೆ ಸೊ ಒಂದು ಮಟ್ಟಿಗೆ ತುಂಬಾ ಕಂಟ್ರೋಲ್ ಅಲ್ಲಿ ಬರುತ್ತೆ. ಸೊ ಇದನ್ನ ನೀವು ಈಗ ತಂದೆ ತಾಯಿಗಿದೆ ಅದನ್ನ ಕಂಪ್ಲೀಟ್ ಆಗಿ ನಾವು ಬರಲೇಬಾರ್ದು ಮಕ್ಕಳಿಗೆ, ಆ ರೀತಿ ಮಾಡಕ್ ಸಾಧ್ಯ ಇಲ್ಲ. ಏನು ನೀವು ಸಿಂಪ್ಟಮ್ಸ್ ನ ಬೇಗ ಐಡೆಂಟಿಫೈ ಮಾಡಿದ್ರೆ ತುಂಬಾ ಕಂಟ್ರೋಲ್ ಇರುತ್ತೆ, ಸಿಂಪ್ಟಮ್ಸ್ ಎಲ್ಲ ಕಂಟ್ರೋಲ್ ಇರುತ್ತೆ. ಕೆಲವೊಬ್ಬರಿಗೆ ಸಿಂಪ್ಟಮ್ಸೇ ಬರಲ್ಲ, ನೀವು ಪ್ರಾಪರ್ ಮೆಡಿಕೇಶನ್ ಪ್ರಾಪರ್ ಟೈಮಲ್ಲಿ ಶುರು ಮಾಡಿದ್ರೆ ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಬರೋದೇ ಇಲ್ಲ, ವರ್ಷಾನುಗಟ್ಟಲೆ ಸಿಂಪ್ಟಮ್ಸ್ ಬರಲ್ಲ. ಅದು ಕೆಲವೊಂದು ಫರ್ದರ್ ಟೆಸ್ಟ್ ಇದಾವೆ, ಲೈಕ್ ಏನೋ ಫೋರ್ಸ್ ಎಕ್ಸ್ಪಿರೇಟರಿ ನೈಟ್ರಿಕ್ ಆಕ್ಸೈಡ್ ಇಂದ ಬ್ರೆತ್ ಅಂತ ಹೇಳ್ತೀವಿ. ಎಲ್ಲ ಆಸ್ಪತ್ರೆಗಳಲ್ಲಿ ಇರಲ್ಲ, ಕೆಲವೊಂದು ಇರ್ತವೆ. ಸೊ ದಟ್ ಶೋಸ್ ಆನ್ ಗೋಯಿಂಗ್ ಇನ್ಫ್ಲಮೇಷನ್ ಇನ್ ದ ಏರ್ವೇ. ಸೊ ಅದನ್ನೆಲ್ಲ ನಾವು ಮಾನಿಟರ್ ಮಾಡ್ತೀವಿ. ಸೊ ಇನ್ನೊಮ್ಮೆ ಹೇಳ್ಬೇಕಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಮಕ್ಕಳಿಗೆ ಬರದೇ ಇರೋ ತರ ಪ್ರಿವೆಂಟ್ ಮಾಡೋದು ಅಷ್ಟು ಸಾಧ್ಯ ಇಲ್ಲ. ಓಕೆ ಡಾಕ್ಟರ್, ಇನ್ನು ಅಸ್ತಮಾ ಸಮಸ್ಯೆಯಿಂದ ಆಲ್ರೆಡಿ ಬಳಲ್ತಾ ಇರೋರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕು? ನೀವಾಗ್ಲೇ ಹೇಳ್ತಾ ಇದ್ರಿ ಕೆಲವೊಂದು ಡಯಟ್ ಮೇಲೆ, ಜಂಕ್ ಐಟಮ್ಸ್ ಮೇಲೆಲ್ಲ ಕಂಟ್ರೋಲ್ ಇರ್ಬೇಕಂತ. ಇನ್ನು ಎಕ್ಸಸೈಸ್, ಮೆಡಿಕೇಶನ್ ಜೊತೆಗೆ ಎಕ್ಸಸೈಸ್ ಅಥವಾ ಯೋಗ ಆ ರೀತಿಯಾಗಿ ಮಾಡಿ ಕೂಡ ಅಸ್ತಮಾ ಕಂಟ್ರೋಲ್ಗೆ ತರಬಹುದಾ ಡಾಕ್ಟರ್? ಈಗ ನೋಡಿ, ಕೆಲವೊಬ್ಬರಿಗೆ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಇರುತ್ತೆ. ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂದ್ರೆ ಅವ್ರಿಗೆ ಇದು ವ್ಯಾಯಾಮ ಮಾಡುವಾಗ ಇದು ವೀಸಿಂಗ್ ಅಟ್ಯಾಕ್ ಆಗಿಬಿಟ್ಟು ಬ್ರೀದಿಂಗ್ ಇಶ್ಯೂಸ್, ಅಸ್ತಮಾ ಅಟ್ಯಾಕ್ ಎಲ್ಲ ಆಗುತ್ತೆ. ಅಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವರು ಇದು ಎಕ್ಸಸೈಸ್ ಮಾಡಲೇಬಾರ್ದು ಅಂತ ಏನಿಲ್ಲ. ಅಂಥವರು ಒಂದು ಎಕ್ಸಸೈಸ್ ಒಂದು 10-15 ಮಿನಿಟ್ಸ್ ಮುಂಚೆ ಇದು ಇನ್ಹೇಲರ್ಸ್, ಶಾರ್ಟ್ ಆಕ್ಟಿಂಗ್ ಇನ್ಹೇಲರ್ಸ್ 1 to 2 puffs 10 to 15 minutes ಬಿಫೋರ್ ದೇ ಕ್ಯಾನ್ ಟೇಕ್ ಅಂಡ್ ದೇ ಕ್ಯಾನ್ ಡೂ ದ ಎಕ್ಸಸೈಸ್. ಮತ್ತೆ ಯಾರಿಗೆ ಇದು ಎಕ್ಸಸೈಸ್ ಇಂಡ್ಯೂಸ್ ಅಸ್ತಮಾ ಇಲ್ಲ, ಅವರು ಈಗ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡೋದು, ಒಂಥರ ಐಡಿಯಲ್ ಬಾಡಿ ವೇಟ್ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಮತ್ತೆ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಟ್ರಿಗರ್ಸ್ ಯಾವುದಿದೆ ಅದು ತುಂಬಾ ಮುಖ್ಯ. ಯಾವುದರಿಂದ ನಿಮಗೆ ಆಗತ್ತೆ ಅದನ್ನು ನೀವು ಕಂಡು ಹಿಡಿಯೋದು ತುಂಬಾ ಮುಖ್ಯ. ಸೊ ಮನೆಯಲ್ಲಿರೋ ಇದು ಡಸ್ಟ್ ಮೈಟ್ ಇರ್ಬೋದು, ಇದು ಅನಿಮಲ್ ಫರ್, ಆಮೇಲೆ ಏನೋ ಪ್ರಾಣಿ ಪಕ್ಷಿ ಸಾಕಿರ್ತೀರಾ, ಏನೋ ಒಂದು ಧೂಳು ಇರುತ್ತೆ, ಇಲ್ಲ ಹೊರಗಡೆ ಹೋದಾಗ ಯಾವುದೋ ಒಂದು, ಬಟ್ ಈಗ ನಮ್ಮ ಬೆಂಗಳೂರಲ್ಲಿ ಲಾಲ್ಬಾಗ್ ಇದೆ, ಅಲ್ಲಿ ತುಂಬಾ ವಿಧವಾದ ಮರಗಿಡಗಳೆಲ್ಲ ಇದಾವೆ, ಅಲ್ಲಿ ಪರಾಗ ಅಂತ ಬರ್ತಾ ಇರುತ್ತೆ, ಪೋಲನ್ಸ್. ಬೆಂಗಳೂರು ಹ್ಯಾಸ್ ಅ ವೈಟ್ ಟ್ಯಾಕ್ಸಾನಮಿ. ಸೊ ಕೆಲವೊಬ್ಬರಿಗೆ ಕೆಲವೊಂದು ಆಂಟಿಜನಿಂದ ಕೆಮ್ಮು ಎಲ್ಲ ಬರ್ತಾ ಇರುತ್ತೆ. ಸೊ ಟ್ರಿಗರ್ನ ಐಡೆಂಟಿಫೈ ಮಾಡಿ ಅದನ್ನ ಅವಾಯ್ಡ್ ಮಾಡೋದು, ಮತ್ತೆ ನಿಮ್ಮ ಡಾಕ್ಟರ್ಗೆ ತೋರಿಸೋದು, ಮತ್ತೆ ನೀವು ಅವ್ರು ಕೊಟ್ಟಿರೋ ಮೆಡಿಕೇಶನ್ಸ್ ಎಲ್ಲ ಟೈಮ್ ಟು ಟೈಮ್ ತೋರಿಸೋದು, ಮತ್ತೆ ರೆಗ್ಯುಲರ್ ಫಾಲೋ ಅಪ್ ಮಾಡಿಸೋದ್ರಿಂದ ಇದನ್ನ ಕಂಟ್ರೋಲ್ ಇಡಬಹುದು, ಮತ್ತೆ ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಅಸ್ತಮಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದ ನಿಮಗೆ. ಧನ್ಯವಾದ. ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳಂದೂರು, ಬೆಂಗಳೂರು 5600103. ದೂರವಾಣಿ ಸಂಖ್ಯೆ 0804969469. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.